ಹಾಯ್ ಹಲೋ ಫ್ರೆಂಡ್ಸ್, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು 2 ನಿಮಿಷದಲ್ಲಿ ರಸಮ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ನೆಗಡಿ ಆಗಿ ಜ್ವರ ಬಂದಿರ್ತದೋ, ಬಾಯೆಲ್ಲ ಕೆಟ್ಟಿರ್ತದೋ, ಏನಾದರೂ ಒಂದು ಖಾರವಾಗಿ ರಸ ಥರ ಮಾಡ್ಕೊಂಡು ಕುಡಿಬೇಕು ಅಥವಾ ಊಟ ಮಾಡಬೇಕು ಅನ್ನೋದಾದರೆ, ಸ್ವಲ್ಪ ಮನೆಯಲ್ಲಿ ಸಾಂಬಾರು ಇರ್ತದೆ, ಅದ್ರ ಜೊತೆಗೆ ಏನಾದ್ರೂ ಅಡಿಷನಾಗಿ ಮಾಡ್ಕೋಬೇಕು ಅಂದಾಗ ಸಡನ್ನಾಗಿ ನೆನಪಾಗೋದೇ ಈ ರಸಮ್. ಈ ರಸಮಿಂದ ನಾವು ಜೀರಿಗೆ ಮೆಣಸು ಹಾಕಿ ಜಾಸ್ತಿ ಮಾಡೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ. ನೆಗಡಿ ಕೆಮ್ಮು ಏನೇ ಇದ್ರೂ ಇದು ವಾಸಿಯಾಗುತ್ತೆ. ಈಗ ಇದಕ್ಕೆ ಮಾಡೋದಕ್ಕೆ ಏನೇನು ಬೇಕು ಅನ್ನೋದಾದರೆ, ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಲ್ಲಿ ಹುಣಸೆಹಣ್ಣನ್ನು ನೆನೆ ಹಾಕಿದ್ದೀನಿ. ಒಗ್ಗರಣೆಗೆ ಜಜ್ಜಿದ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ 1 ಸ್ಪೂನ್ ಆಗೋವಷ್ಟು ಜೀರಿಗೆ, 1 ಸ್ಪೂನ್ ಆಗೋಷ್ಟು ಕಾಳು ಮೆಣಸು, 1 ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಒಂದು ದಪ್ಪ ಟೊಮೊಟೊ ಹಣ್ಣು ಇದರಲ್ಲಿ ಕಟ್ ಮಾಡಿ ಹಾಕಿ ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು. 2 ಟೊಮೊಟೊ ಹಾಕಿದ್ರೂ ಆಗುತ್ತೆ. ನೀವು ಎಷ್ಟು ಜನಕ್ಕೆ ಅಡುಗೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಹುಳಿ ಹಾಕ್ತಿರೋ ಅಷ್ಟು ಚೆನ್ನಾಗಿ ರಸಮ್ ಬರುತ್ತೆ. ಇದನ್ನು ರುಬ್ಬಿ ಇಟ್ಕೊಂಡು ಆದಮೇಲೆ ಇಲ್ಲಿ ಒಗ್ಗರಣೆನ ಕೊಡೋಣ. ಇವಾಗ ಒಂದು ಪಾತ್ರೆನೇ ಇಟ್ಟಿದ್ದೀನಿ. ಇದಕ್ಕೆ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕಿ ಇದು ಸ್ವಲ್ಪ ಚಟಪಟ ಅಂದಮೇಲೆ ಬೆಳ್ಳುಳ್ಳಿನ ಹಾಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ನೀವು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಾದ್ರೂ ಇದನ್ನು ಜಜ್ಕೊಂಡು ಒಗ್ಗರಣೆ ಕೊಡ್ಬೋದು. ಇಲ್ಲ ಅಂದರೆ ಈಗ ನಾನು ಸಿಪ್ಪೆ ಸಮೇತ ಜಜ್ಜಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇದು ಸ್ವಲ್ಪ ಕಂದು ಬಣ್ಣ ಬಂದು ಆದಮೇಲೆ ಒಣಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಡೋಣ. ಇದು ಕೂಡ ಅಷ್ಟೇ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನು ಹುರ್ಕೊಳ್ಳೋಣ. ಇವಾಗ ಇದು ಕಂದು ಬಣ್ಣ ಬಂದಾಗಿದೆ. ನಾವು ಏನು ರುಬ್ಬಿಟ್ಕೊಂಡಿದ್ದೀವೋ ಅದನ್ನು ಇದರೊಳಗಡೆಗೆ ಹಾಕೋಣ. ಇದು ರಸಮ್ ಯಾವಾಗ್ಲೂ ನೀರು ಥರ ಇರಬೇಕು. ಸ್ವಲ್ಪ ನೀರು ಹಾಕಿ ಗಟ್ಟಿ ಮಾಡ್ಕೋಬಾರ್ದು. ಇದನ್ನು ತೆಳ್ಳಗೆ ನೀರು ಥರ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಒಗ್ಗರಣೆ ಅದರೊಳಗೆ ನೀರಲ್ಲಿ ಇರುವಂತಹ ನೀರನ್ನೆಲ್ಲ ಸೇರಿಸಿ ನಾವಿವಾಗ ಅದನ್ನು ಸ್ವಲ್ಪ ನೀರು ಥರ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬಹುದು. ಸ್ವಲ್ಪ ಖಾರ ಏನಾದರೂ ಬೇಕು ಅನ್ನೋರಾದರೆ ಇವಾಗಲೇ ಒಗ್ಗರಣೆಗೆ ಸ್ವಲ್ಪ ಖಾರದ ಪುಡಿ, ಅಚ್ಕಾರದ ಪುಡಿನ ಹಾಕೋಬೋದು. ಅಚ್ಕಾರದ ಪುಡಿ ಬೇಡ ಅನ್ನೋರಾದರೆ ಒಣಮೆಣಸಿನಕಾಯಿನೂ ಕೂಡ ನೀವು ಮಿಕ್ಸಿ ಜಾರಿಗೆ ರುಬ್ಬಿ ಇದನ್ನು ಮಾಡ್ಕೋಬಹುದು. ರಸಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಮುಚ್ಚಳನ ಹಾಕಿ ಇದನ್ನು ಮುಚ್ಚಿಬಿಡಬೇಕು. 10 ನಿಮಿಷ ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಬಿಟ್ಟಾದಮೇಲೆ ಈಗ ನೋಡ್ತಾ ಇರ್ಬೋದು ರಸಮ್ ಚೆನ್ನಾಗಿ ಕುದೀತಾ ಐತೆ. ಇವಾಗ ನಾನಿಲ್ಲಿ ಹುಣಸೆ ರಸನ ಹಾಕ್ತಾಯಿದ್ದೀನಿ. ಹುಣಸೆ ರಸನ ನಿಮಗೆ ಎಷ್ಟು ಬೇಕು ರಸಮ್ ಅದ್ರ ಮೇಲೆ ಆ ನೀರನ್ನು ಹಾಕಬೇಕಾಗುತ್ತೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಆ ಹುಣಸೆ ಹಣ್ಣಿನ ಜೊತೆಗೆ ಇದು ಚೆನ್ನಾಗಿ ಬೇಯೋದಕ್ಕೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಇಲ್ಲಿ ನಾನೊಂದು 1/4 ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕುದೀತಾ ಐತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ನೀವು ಇನ್ನೂ ಜಾಸ್ತಿನೂ ಕೂಡ ಸೇರಿಸ್ಕೋಬೋದು. ಇವಾಗ ಸೂಪರಾಗಿರೋ ರಸಮ್ ಇವಾಗ ರೆಡಿ ಆಯಿತು. ಈಗ ಒಂದು 2 ನಿಮಿಷ ಬಿಟ್ಟು ಇದನ್ನು ಕೆಳಗಡೆ ಇಳ್ಕಿದ್ರೆ ತುಂಬ ಚೆನ್ನಾಗಿರೋ ರಸಮ್ ಇವಾಗ ರೆಡಿ ಆಯಿತು. ಮನೆಯಲ್ಲಿ ಎಮರ್ಜೆನ್ಸಿಗೆ ಮಾಡುವಂತಹ ರಸಮ್ಮು. ಯಾರಿಗೆಲ್ಲ ನೆಗಡಿ ಆಗಿರ್ತದೋ, ಜೀರ್ಣ ಆಗ್ತಾ ಇರಲ್ವೋ, ಈ ರಸಮ್ನ ಕುಡಿದ್ರೆ ಚೆನ್ನಾಗಿ ಜೀರ್ಣ ಆಗುತ್ತೆ. ಮೆಣಸು ಮತ್ತು ಬೆಳ್ಳುಳ್ಳಿನ ನಾವು ಉಪಯೋಗಿಸಿರೋದ್ರಿಂದ ನೆಗಡಿ ಕೆಮ್ಮು ಕೂಡ ಕಮ್ಮಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.